ಸ್ನೇಹಿತರೆ, ಮನುಷ್ಯರಿಗೆ ಬಾಯಿನೇ ಬಿದ್ದು ಹೋಗ್ತಿದ್ಯಾ? ಮುಂದೆ ಹೋಗ್ತಾ ಹೋಗ್ತಾ ಮನುಷ್ಯರು ಮಾತಾಡೋ ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಡ್ತಾರ? ಆ ರೀತಿ ಒಂದು ಶಾಕಿಂಗ್ ವರದಿ ಬರ್ತಾ ಇದೆ. ಒಂದ್ಸಲ ಕಣ್ಮುಚ್ಚಿ ನೀವು ಒಂದ್ ದಿನವನ್ನ, ನಿಮ್ಮ ಪ್ರೀವಿಯಸ್ ಡೇನ ನೆನಪು ಮಾಡ್ಕೊಳ್ಳಿ. ಬೆಳಿಗ್ಗೆನಿಂದ ಇಡೀ ದಿನ ನೀವು ನಿಮ್ಮ ಪ್ರೀವಿಯಸ್ ಡೇ ಎಷ್ಟು ಜನರೊಂದಿಗೆ ಮುಖಾಮುಖಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಬಾಯಿ ಬಿಟ್ಟು ಶಬ್ದಗಳನ್ನ ಗಂಟ್ಲಿಂದ ಹೊರಡಿಸಿ ಮಾತಾಡಿದ್ರಿ. ನೆಕ್ಸ್ಟ್ ಕ್ವಶನ್, ಇನ್ನೊಂದು ಇಮ್ಯಾಜಿನ್ ಮಾಡಿ, ಎಷ್ಟು ಜನರಿಗೆ ನೀವು ವಾಟ್ಸಪ್, ಇನ್ಸ್ಟಾಗ್ರಾಮ್ನಲ್ಲಿ ಟೆಕ್ಸ್ಟ್ ಮಾಡಿದ್ರಿ? ಯಾವುದೇ ಆ್ಯಪ್ ಆಗಿರ್ಬೋದು, ಟೆಕ್ಸ್ಟ್ ಮೂಲಕ ಅಥವಾ ಎಮೋಜಿಗಳ ಮೂಲಕ ಎಷ್ಟು ಜನರೊಂದಿಗೆ ನೀವು ರಿಯಾಕ್ಟ್ ಮಾಡಿದ್ರೆ? ಒಂದ್ಸಲಿ ಕೌಂಟ್ ಮಾಡೋಕೆ ಟ್ರೈ ಮಾಡಿ. ನಿನ್ನೆ ನಾನು ಬೆಳಿಗ್ಗೆ ಇವ್ರ ಹತ್ರ ಮಾತಾಡಿದೆ, ಅವನ ಹತ್ರ ಮಾತಾಡಿದೆ, ಇವಳ ಹತ್ರ ಮಾತಾಡಿದೆ. ಹೋಲ್ ಡೇ ಎಷ್ಟು ಮನುಷ್ಯರೊಂದಿಗೆ ನೀವು ಮಾತಾಡಿರೋದು? ಅಂಗಡಿಲಿ ಮಾತಾಡಿದಾಗಿರ್ಬೋದು, ಬಸ್ಸಲ್ಲಿ ಮಾತಾಡಿದಾಗಿರ್ಬೋದು, ಒಟ್ಟಿನಲ್ಲಿ ಮನುಷ್ಯರೊಂದಿಗಿನ ಬಾಯಿ ಬಿಟ್ಟು ಮಾಡಿರೋ ವ್ಯವಹಾರ ಹೋಲ್ ಡೇಲಿ ಎಷ್ಟು ಜನರೊಂದಿಗೆ, ಸೇಮ್ ಟೈಮ್ ಹೋಲ್ ಡೇನಲ್ಲಿ ಒಂದಿನದಲ್ಲಿ ಡಿಜಿಟಲ್ ಆಗಿ ಬಾಯಿಂದ ಏನು ಧ್ವನಿ ತೆಗೆದೆ, ಮೆಸೇಜ್, ಇಮೋಜಿಗಳ ಮೂಲಕ, ಇಮೇಜ್ಗಳ ಮೂಲಕ, ಫೋಟೋಗಳ ಮೂಲಕ ನೀವು ಮಾಡಿರೋ ಇಂಟರಾಕ್ಷನ್ ಎಷ್ಟು ಕೌಂಟ್ ಮಾಡಿ. ನಿಮ್ಮಲ್ಲಿ ಹೆಚ್ಚಿನವರಿಗೆ ಈ ಪ್ರಶ್ನೆ ಕೇಳಿದಾಗ ಶಾಕಿಂಗ್ ಉತ್ತರ ಸಿಗಬಹುದು. ಇದು ನಿಮಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಈಗ ಮಾತಾಡೋದನ್ನ ಮರೆತು ಬಿಡ್ತಾ ಇದೆ. ಅಮೆರಿಕದ ಯೂನಿವರ್ಸಿಟಿ ಆಫ್ ಮಿಸೌರಿ ಒಂದು ಸ್ಟಡಿ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ. ವರ್ಷದಿಂದ ವರ್ಷಕ್ಕೆ ನಾವು ದಿನಕ್ಕೆ 338 ಪದ ಕಮ್ಮಿ ಮಾತಾಡ್ತಾ ಇದ್ದೀವಿ. ಮನುಷ್ಯ ಅಂದ್ರೇನೆ ಮಾತು, ಕಮ್ಯುನಿಕೇಶನ್. ಆದ್ರೆ ಆ ಮಾತೇ ನಮ್ಮಿಂದ ದೂರ ಆಗ್ತಾ ಇದೆ. ಹಾಗಿದ್ರೆ ಇಷ್ಟು ವರ್ಷ ಬಡಬಡ ಅಂತ ಮಾತಾಡ್ತಿದ್ದ ಮನುಷ್ಯ ಸೈಲೆಂಟ್ ಆಗೋಕೆ ಕಾರಣ ಏನು? ಮಾತಿನ ಜಾಗವನ್ನ ಅಕ್ಷರಗಳು ಆಕ್ರಮಿಸ್ಕೊಂಡ್ರೆ ಏನಾಗುತ್ತೆ? ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಆಗ್ತಿರೋ ಭಯಾನಕ ಪರಿಣಾಮಗಳೇನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಸೈಲೆಂಟ್ ಎಪಿಡೆಮಿಕ್ ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ವರ್ಷಕ್ಕೆ 338 ಪದ ಕಾಣೆ. ಬೆಚ್ಚಿ ಬೀಳಿಸಿದ ಅಮೆರಿಕದ ರಿಪೋರ್ಟ್. ಅಮೆರಿಕದ ಯೂನಿವರ್ಸಿಟಿ ಆಫ್ ಮಿಸೂರಿ, ಕ್ಯಾನ್ಸಸ್ ಸಿಟಿ ಅಂದ್ರೆ UMKC ಮತ್ತು ಯೂನಿವರ್ಸಿಟಿ ಆಫ್ ಅರಿಜೋನಾ ಒಟ್ಟಿಗೆ ಸೇರಿ ಈ ದೊಡ್ಡ ರಿಸರ್ಚ್ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿ. ಸ್ಲೈಡಿಂಗ್ ಇನ್ ಟು ಸೈಲೆನ್ಸ್ ಅಂದ್ರೆ ಮೌನದತ್ತ ಜಾರ್ತಾ ಇದೀವ ಅನ್ನೋದು ಈ ರಿಪೋರ್ಟ್ನ ಹೆಸರು. ವಲೇರಿಯಾ ಎ ಫೈಫರ್ ಮತ್ತು ಮಥಿಯಾಸ್ ಆರ್ ಮಹಲ್ ಅನ್ನೋ ಪ್ರಮುಖ ಭಾಷಾ ಸಂಶೋಧಕರು ಈ ರಿಸರ್ಚ್ನ ಲೀಡ್ ಮಾಡಿದ್ದಾರೆ. ಮಾರ್ಚ್ 20, 2026ಕ್ಕೆ ಪರ್ಸ್ಪೆಕ್ಟಿವ್ಸ್ ಆನ್ ಸೈಕಲಾಜಿಕಲ್ ಸೈನ್ಸ್ ಅನ್ನೋ ಜರ್ನಲ್ನಲ್ಲಿ ಇವರ ರಿಸರ್ಚ್ ರಿಪೋರ್ಟ್ ಕೂಡ ಪಬ್ಲಿಷ್ ಆಗಿದೆ. ಒಂದೆರಡು ದಿನದ ಸರ್ವೆ ಎಲ್ಲ ಚುಟುಕಾಗಿ ಮಾಡಿರೋದಲ್ಲ. 2005ರಿಂದ ಶುರುವಾಗಿ 2019ರವರೆಗೆ ಸ್ನೇಹಿತರೆ 14 ವರ್ಷಗಳ ಕಾಲ ಬರೋಬ್ಬರಿ 22 ಬೇರೆ ಬೇರೆ ಸ್ಟಡಿಗಳನ್ನ ಮಾಡಿ ಅದನ್ನ ಕಂಬೈನ್ ಮಾಡಿದ್ದಾರೆ ಇವರು. ಸುಮಾರು 2200 ಜನರ ದೈನಂದಿನ ಜೀವನದ ಆಡಿಯೋ ರೆಕಾರ್ಡಿಂಗ್ ಅನ್ನ ಟ್ರ್ಯಾಕ್ ಮಾಡಿ ಡೇಟಾ ಹೆಕ್ಕಿದ್ದಾರೆ. ಈ ರಿಪೋರ್ಟ್ ಕೊಟ್ಟಿರೋ ಫೈನಲ್ ಕನ್ಕ್ಲೂಷನ್ ಏನ್ ಗೊತ್ತಾ? ಮನುಷ್ಯರು ವರ್ಷಕ್ಕೆ 338 ಪದಗಳನ್ನ ಆಡು ಭಾಷೆಯಿಂದ ಕಳ್ಕೊಳ್ತಿದ್ದಾರೆ. 25 ವರ್ಷದ ಒಳಗಿನ ಯುವಕ ಯುವತಿಯರಂತೂ ದಿನಕ್ಕೆ 451 ಪದ ಕಮ್ಮಿ ಮಾತನಾಡ್ತಿದ್ದಾರೆ. ನಿಮಗೆ ಇದೇನು 338, 451 ಇಷ್ಟು ಪದಗಳೇನು ಭಾರಿನಾ ಅಂತ ಅನಿಸ್ಬೋದು. ಆದರೆ ಲಾಂಗ್ ಟರ್ಮ್ ನಲ್ಲಿ ಲೆಕ್ಕ ಹಾಕಿ ನೋಡಿ. ಇದೇ ರಿಪೋರ್ಟ್ ಪ್ರಕಾರ 2005ರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ದಿನಕ್ಕೆ ಆವರೇಜ್ ಆಗಿ 16,000 ಪದಗಳನ್ನ ಮಾತನಾಡ್ತಾ ಇದ್ರು. ಆದ್ರೆ 2019ಕ್ಕೆ ಬರುವಷ್ಟರಲ್ಲಿ ಆ ನಂಬರ್ 12,700ಕ್ಕೆ ಕುಸಿದು ಹೋಗಿದೆ. ಅಂದ್ರೆ ಕೇವಲ 14-15 ವರ್ಷದ ಗ್ಯಾಪ್ ನಲ್ಲಿ ನಮ್ಮ ಮಾತಿನ ಸಾಮರ್ಥ್ಯ 20%, ಕಾಲು ಭಾಗದಷ್ಟು ಆಲ್ಮೋಸ್ಟ್ ಬಿದ್ದು ಹೋಗಿದೆ. ಕೆಲ ಡೇಟಾ ಪಾಯಿಂಟ್ಸ್ ಪ್ರಕಾರ ಇದು 28.5%, ಕಾಲ ಭಾಗಕ್ಕಿಂತಲೂ ಜಾಸ್ತಿ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ನಮ್ಮ ಮಾತುಗಳೆಲ್ಲ ಎಲ್ಲಿಗೆ ಹೋದ್ವು? ನಮ್ಮನ್ನ ಸೈಲೆಂಟ್ ಮಾಡ್ತಿರೋದು ಯಾರು? ಬಾಯಿ ಮುಚ್ಚಿಸಿದ ಡಿಜಿಟಲ್ ಜೈಲು. ಇಲ್ಲಿ ದೊಡ್ಡ ಕಲ್ಪ್ರಿಟ್ಸ್ ಅಂದ್ರೆ ನಮ್ಮ ಸ್ಮಾರ್ಟ್ ಫೋನ್ಗಳು, ನಮ್ಮ ಡಿಜಿಟಲ್ ಡಿವೈಸ್ಗಳು, ಲ್ಯಾಪ್ಟಾಪ್ಸ್, ಟ್ಯಾಬ್ಲೆಟ್ಸ್, ಫೋನ್ಸ್ ಎಟ್ಸೆಟ್ರಾ. ನಮ್ಮ ಇವತ್ತಿನ ವರ್ಕ್ ಕಲ್ಚರ್ ಕೂಡ ಮುಖ್ಯವಾಗಿ ಇಲ್ಲಿ ಪ್ಲೇ ಮಾಡ್ತಾ ಇದೆ ರೋಲನ್ನ. ಇವತ್ತಿನ ಯುವ ಜನತೆ ಅಂದ್ರೆ ಜೆನ್ಜಿ ಮತ್ತು ಮಿಲೆನಿಯಲ್ಸ್ ನೋಡಿ. ಮಿಲೆನಿಯಲ್ಸ್ ನಂತರ ಎಲ್ಲರೂ ಅಂತ ಅನ್ಕೊಳ್ಳಿ, ಮುಖಾಮುಖಿ ಮಾತಾಡೋದನ್ನೇ ಒಂದು ದೊಡ್ಡ ಶಿಕ್ಷೆ ಅನ್ನೋ ರೇಂಜ್ಗೆ ಫೀಲ್ ಮಾಡ್ತಿದ್ದಾರೆ. ಇವ್ರ ಪಾಲಿಗೆ ಮಾತು ಅನ್ನೋದು ಎಷ್ಟರ ಮಟ್ಟಿಗೆ ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರೆ, YouGov ಅನ್ನೋ ಸಂಸ್ಥೆ ಮಾಡಿರೋ ಸರ್ವೆ ಪ್ರಕಾರ 65%ನಷ್ಟು ಜೆನ್ಜಿ ಯುವಕ ಯುವತಿಯರು ಅಂದರೆ 1997 2012 ನಡುವೆ ಹುಟ್ಟಿದವರು ತಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟೆಕ್ಸ್ಟ್ ಮೆಸೇಜ್ ಅಥವಾ ಇಮೇಲ್ ಮಾತ್ರ ಇಷ್ಟಪಡ್ತಾ ಇದ್ದಾರೆ. ಇವರಲ್ಲಿ ಬರೀ 17% ಜನ ಮಾತ್ರ ಫೋನ್ ಕಾಲ್ ಅನ್ನ ಇಷ್ಟಪಡ್ತಿರೋದು. ಇನ್ನೊಂದು ಆಘಾತಕಾರಿ ವಿಚಾರ ಅಂದರೆ 65% ಜೆನ್ಸಿಗಳಿಗೆ ಯಾರಾದರೂ ಅಪರಿಚಿತರಿಗೆ ಫೋನ್ ಮಾಡಬೇಕು ಅಂದರೆ ಇಷ್ಟನೇ ಇಲ್ಲ. ತುಂಬಾ ಬೇಸತ್ತು ಹೋಗಿದ್ದಾರೆ, ಕಾಲ್ ಮಾಡೋಕ್ಕೆ ಮನಸ್ಸಿಲ್ಲ, ಅವ್ರ ಕೈಕಾಲು ನಡುಗುತ್ತಂತೆ. ಇದನ್ನ ರಿಂಗ್ ಆಂಗ್ಸೈಟಿ ಅಂತ ಕರೀತಾರೆ. ರಿಂಗ್ ಆದ್ರೆ ಸಾಕು ಇದೆ ಡಬಡವ ಅನ್ನೋಕೆ ಶುರುವಾಗುತ್ತೆ. ಓ ಯಾಕಪ್ಪ ಕಾಲ್ ಮಾಡ್ತಾರೆ, ಮೆಸೇಜ್ ಹಾಕಿದ್ರೆ ಆಗಲ್ವಾ, ಮಾತಾಡಬೇಕಲ್ವಾ ಅನ್ನೋ ಮೈಂಡ್ ಸೆಟ್ ಇವ್ರದ್ದು. ಇನ್ನು ಮಿಲೆನಿಯಲ್ಸ್ ಅಂದರೆ 1981 1996 ನಡುವೆ ಹುಟ್ಟಿದವರು ಕೂಡ ಬಹಳ ಡಿಫ್ರೆಂಟ್ ಏನಿಲ್ಲ. ಓಪನ್ ಮಾರ್ಕೆಟ್ ಸರ್ವೆ ಪ್ರಕಾರ 75% ಮಿಲೆನಿಯಲ್ಸ್ ನಮಗೆ ವಾಯ್ಸ್ ಕಾಲ್ ಇರೋ ಫೋನ್ ಬೇಡ, ಬರೀ ಮೆಸೇಜ್ ಮಾಡೋ ಫೋನ್ ಕೊಟ್ಟರೆ ಸಾಕು
ಅಂತ ಹೇಳಿದ್ದಾರೆ. ಮಾತಿನ ಜಾಗವನ್ನ ಈಗ ಅಕ್ಷರಗಳು ತಗೊಂಡಿವೆ, ಅಕ್ಷರಗಳ ಜಾಗವನ್ನ ಎಮೋಜಿಗಳು ಆಕ್ರಮಿಸಿಕೊಳ್ತಿವೆ. ಸಿಂಪಲ್ ಟೆಕ್ಸ್ಟಿಂಗ್ ಸಂಸ್ಥೆ ನಡೆಸಿರೋ ಸರ್ವೆ ಪ್ರಕಾರ 88% ಜನ ಕೇವಲ ಇಮೋಜಿಗಳು, ಜಿಫ್ಗಳು ಮತ್ತು ಸ್ಟಿಕ್ಕರ್ಗಳ ಮೂಲಕವೇ ಎಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಅಮೆರಿಕದ ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ BLS ಕೊಟ್ಟಿರೋ ಡೇಟಾ ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. 2014ರಲ್ಲಿ ಅಮೆರಿಕನ್ ವಯಸ್ಕರು ದಿನಕ್ಕೆ ಆವರೇಜ್ ಆಗಿ 43 ನಿಮಿಷ ಬೇರೆಯವರೊಂದಿಗೆ ಬೆರೆಯೋಕೆ, ಮಾತಾಡೋಕೆ ಟೈಮ್ ಕೊಡ್ತಾ ಇದ್ರು. ಆದರೆ 2024ರಲ್ಲಿ ಇದು ಬರೀ 35 ನಿಮಿಷಕ್ಕೆ ಇಳಿದು ಹೋಗಿದೆ. ಅದೇ ಟೀನೇಜರ್ಸ್ ಕಡೆಗೆ ನೋಡಿದ್ರೆ ಕಾಮನ್ ಸೆನ್ಸ್ ಮೀಡಿಯಾ ರಿಪೋರ್ಟ್ ಪ್ರಕಾರ ಇವತ್ತಿನ ಹದಿಹರೆಯದವರು ದಿನಕ್ಕೆ ಬರೋಬ್ಬರಿ 8 ಗಂಟೆ 39 ನಿಮಿಷ ಕೇವಲ ಸ್ಕ್ರೀನ್ ನೋಡ್ತಾ ಕಳೀತಾ ಇದ್ದಾರೆ. ಜಸ್ಟ್ ಸ್ಕ್ರೀನ್ ನೋಡ್ತಾ. ಅಂದರೆ ನಾವು ಮನುಷ್ಯರ ಮುಖ ನೋಡೋದಕ್ಕಿಂತ, ಪ್ರಕೃತಿ ನೋಡೋದಕ್ಕಿಂತ ಯಂತ್ರದ ಸ್ಕ್ರೀನ್ ನೋಡೋದಕ್ಕೇನೆ ಜೀವನದ ಬಹುಪಾಲು ಟೈಮನ್ನು ಮೀಸಲಿಡ್ತಾ ಇದ್ದೀವಿ. ಇದೇನು ಕಾಲೇಜ್ ಹುಡುಗರ ಕಥೆ ಆಯ್ತು ಅಂತ ಅನ್ಕೋಬೇಡಿ. ಒಂದು ಕಾಲದಲ್ಲಿ ಆಫೀಸ್ ಅಂತ ಹೇಳಿದ್ರೆ ಪಕ್ಕದ ಕ್ಯೂಬಿಕಲ್ ಜೊತೆ ಮಾತುಕತೆ, ವಾಟರ್ ಕೂಲರ್ ಹತ್ರ ಕಾಫಿ ಕುಡಿತಾ ಇಲ್ಲ, ಚರ್ಚೆ ಇದೆಲ್ಲ ಇರ್ತಾ ಇತ್ತು. ಆದರೆ ಈಗ ಎಲ್ಲವೂ ಟೈಪಿಂಗ್, ಎಲ್ಲವೂ ಡಿಜಿಟಲ್. ಮೈಕ್ರೋಸಾಫ್ಟ್ ಬಿಡುಗಡೆ ಮಾಡಿರೋ 2025ರ ವರ್ಕ್ ಟ್ರೆಂಡ್ ಇಂಡೆಕ್ಸ್ ರಿಪೋರ್ಟ್ ನೋಡಿ, ಒಬ್ಬ ಆವರೇಜ್ ಉದ್ಯೋಗಿ ಪ್ರತಿದಿನ 117 ಇಮೇಲ್ಗಳನ್ನು ರಿಸೀವ್ ಮಾಡ್ತಾರೆ. ಹಾಗೆ ಪ್ರತಿದಿನ 153ಕ್ಕೂ ಅಧಿಕ ಟೀಮ್ಸ್ ಅಥವಾ ಸ್ಲ್ಯಾಕ್ ಮೆಸೇಜ್ಗಳನ್ನು ಫೇಸ್ ಮಾಡ್ತಾರೆ. ಎಲ್ಲ ಕಮ್ಯುನಿಕೇಷನ್ ಈಗ ಗ್ರೂಪ್ ಮೆಸೇಜ್ಗಳಾಗಿವೆ. ಮುಖಾಮುಖಿ ಮಾತುಕತೆ, ಒನ್ ಡಿಸ್ಕಷನ್ 5% ಡೌನ್ ಆಗಿದೆ. ಹಿಂದೆಲ್ಲ ಏನಾದರೂ ಕೇಳಬೇಕು ಅಂದರೆ ಎದ್ದು ಹೋಗಿ ಪಕ್ಕದ ಸೀಟ್ನವರನ್ನು ಕೇಳ್ತಾ ಇದ್ವಿ. ಈಗ ಪಕ್ಕದ ಡೆಸ್ಕ್ನಲ್ಲಿ ಕೂತಿರೋರಿಗೂ ನಾವು ಮೆಸೇಜ್ ಮಾಡ್ತಾ ಇದ್ದೀವಿ. ಮಾತು ನಿಂತರೆ ಕಾದಿದೆ ಡೇಂಜರ್. ದಿನಕ್ಕೆ 15 ಸಿಗರೇಟ್ ಸೇದಿದಷ್ಟು ಅಪಾಯ. ಸ್ನೇಹಿತರೆ, ಇದು ನಮ್ಮ ಮೆದುಳಿನ ಮೇಲೆ, ನಮ್ಮ ಆರೋಗ್ಯದ ಮೇಲೂ ಕೂಡ ನೇರ ಪ್ರಭಾವ ಬೀರ್ತಾ ಇದೆ. ಮೆಡಿಕಲ್ ಸೈನ್ಸ್ ಇದನ್ನು ಹೇಳ್ತಾ ಇದೆ. ಮನುಷ್ಯರು ತಮ್ಮ ಧ್ವನಿ ಬಳಸಿ ಇನ್ನೊಬ್ಬರೊಂದಿಗೆ ಮುಖಾಮುಖಿ ಮಾತನಾಡಿದಾಗ ನಮ್ಮ ಮೆದುಳಲ್ಲಿ ಆಕ್ಸಿಟೋಸಿನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ. ಇದನ್ನ ಬಾಂಡಿಂಗ್ ಹಾರ್ಮೋನ್ ಅಂತ ಕರೀತಾರೆ. ನಾವು ಗುಂಪಾಗಿ ಸೇರಿ ನಕ್ಕಾಗ ಎಂಡೋರ್ಫಿನ್ಸ್ ಬಿಡುಗಡೆ ಆಗುತ್ತೆ. 2024ರಲ್ಲಿ ನೇಚರ್ ಹ್ಯೂಮನ್ ಬಿಹೇವಿಯರ್ ಜರ್ನಲ್ನಲ್ಲಿ ಪ್ರಕಟವಾದ ಸ್ಟಡಿ ಪ್ರಕಾರ ಮನುಷ್ಯರು ಕಂಪ್ಯೂಟರ್ ಜೊತೆ ಇಂಟರಾಕ್ಟ್ ಮಾಡೋದಕ್ಕಿಂತ ಇನ್ನೊಬ್ಬ ಮನುಷ್ಯರೊಂದಿಗೆ ಮಾತನಾಡಿದಾಗ ಬಾಯ್ಬಿಟ್ಟು ಡೋಪಮೈನ್ ಅಂದರೆ ಖುಷಿ ಕೊಡೋ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗುತ್ತೆ. ಆದರೆ ಮಾತಾಡೋದನ್ನೇ ಬಿಟ್ಟುಬಿಟ್ರೆ ಮನುಷ್ಯರು ಹಾರ್ಮೋನ್ಗಳ ಕೊರತೆ ಉಂಟಾಗುತ್ತೆ. ಇದರ ಪರಿಣಾಮ ಪ್ರಪಂಚದಾದ್ಯಂತ ಲೋನ್ಲಿನೆಸ್ ಎಪಿಡೆಮಿಕ್ ಅಂದರೆ ತೀವ್ರ ಒಂಟಿತನದ ಮಹಾಮಾರಿ ಶುರು ಆಗಿ ಹೋಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಗೊತ್ತಲ್ಲ, ಇವರು ಡೇಟಾ ನೋಡಿ, ಪ್ರಪಂಚದಾದ್ಯಂತ ಪ್ರತಿ 6 ಜನರಲ್ಲಿ ಒಬ್ಬ ವ್ಯಕ್ತಿ ಅಂದರೆ 16% ಜಗತ್ತಿನ ಪಾಪ್ಯುಲೇಷನ್ ತೀವ್ರ ಒಂಟಿತನದಿಂದ ಬಳಲ್ತಾ ಇದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ 2025ರ ರಿಪೋರ್ಟ್ ಪ್ರಕಾರ ಈ ಒಂಟಿತನ ಮತ್ತು ಸಾಮಾಜಿಕವಾಗಿ ದೂರ ಉಳಿಯುವ ಈ ಒಂದು ಟ್ರೆಂಡ್ನಿಂದ ಪ್ರತಿ ಗಂಟೆಗೆ 100 ಜನ ಅಕಾಲಿಕವಾಗಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ವರ್ಷಕ್ಕೆ 8,71,000ಕ್ಕೂ ಅಧಿಕ ಜನ ಕೇವಲ ಈ ಡಿಜಿಟಲ್ ಐಸೋಲೇಷನ್ನಿಂದ ಉಂಟಾಗೋ ತೀವ್ರ ಆರೋಗ್ಯ ಸಮಸ್ಯೆಗಳಿಂದ ಅಂತ್ಯ ಕಾಣ್ತಿದ್ದಾರೆ. ಅಮೆರಿಕದ ಸರ್ಜನ್ ಜನರಲ್ ಅವರ 2023ರ ರಿಪೋರ್ಟ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಠಿಣ ಎಚ್ಚರಿಕೆ ಕೊಟ್ಟಿದೆ. ಸಾಮಾಜಿಕವಾಗಿ ಒಬ್ಬಂಟಿಯಾಗೋದ್ರಿಂದ, ಸೋಷಿಯಲ್ ಐಸೋಲೇಷನ್ನಿಂದ ಅಕಾಲಿಕವಾಗಿ ಮರಣದ ರಿಸ್ಕ್ 29% ಹೆಚ್ಚಾಗುತ್ತೆ. ಇದು ದಿನಕ್ಕೆ 15 ಬಾರಿ ಧೂಮಪಾನ ಮಾಡೋದಕ್ಕೆ ಈಕ್ವಲ್. ಆ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕದ ಸರ್ಜನ್ ಜನರಲ್ರ ರಿಪೋರ್ಟ್ನಲ್ಲಿ. ಇನ್ನೂ ದೊಡ್ಡ ಅಪಾಯ ಇರೋದು ಮಕ್ಕಳ ಮೇಲೆ. ಇದನ್ನು ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವತ್ತು ಅನೇಕ ಮಕ್ಕಳಲ್ಲಿ ಸ್ಪೀಚ್ ಡಿಲೇ ಆಗ್ತಾ ಇದೆ, ಮಕ್ಕಳಿಗೆ ಮಾತು ಬರೋದು ಲೇಟ್ ಆಗ್ತಿದೆ. ಪೀಡಿಯಾಟ್ರಿಷಿಯನ್ಸ್ ಅಥವಾ ಮಕ್ಕಳ ತಜ್ಞರು ಹೇಳೋ ಪ್ರಕಾರ ಮುಖ್ಯ ಕಾರಣ ಪೇರೆಂಟ್ಸೇ. ಅಪ್ಪ ಅಮ್ಮ ಇಬ್ಬರೂ ಕೂಡ ಫೋನ್ನಲ್ಲಿ ಬ್ಯುಸಿ. ಮಗುವಿನ ಮುಖ ನೋಡಿ ನಕ್ಕು ಕತೆ ಹೇಳಿ ಮಾತನಾಡಿಸೋರೇ ಇಲ್ಲ. ಮಗು ಅಳಬಾರ್ದು ಅಂತ ಅದರ ಕೈಗೂ ಕೂಡ ಐಪ್ಯಾಡ್, ಮೊಬೈಲ್ ಅಥವಾ ಟಿವಿ. ಮಗು ಸ್ಕ್ರೀನ್ ನೋಡ್ತಾ ಬೆಳೆಯುತ್ತೆ ಹೊರತು ತುಟಿಗಳ ಚಲನೆಯನ್ನು ನೋಡಿ ಭಾಷೆಯನ್ನು ಕಲಿಯುವ ಪ್ರಕ್ರಿಯೆ ಅದಕ್ಕೆ ಬರದೇ ಇಲ್ಲ. ಬರೀ ಕೇಳಿಸ್ಕೊಳ್ತಿರುತ್ತೆ, ನೋಡ್ತಿರುತ್ತೆ. ಅದು ಮಾತಾಡೋಕ್ಕೆ ಅದಕ್ಕೆ ಅವಕಾಶ ಸಿಗಲ್ಲ ಸ್ಕ್ರೀನ್ ನೋಡ್ತಾ. ಪರಿಣಾಮ 3-4 ವರ್ಷ ಆದರೂ ಕೂಡ ಮಕ್ಕಳು ಸರಿಯಾಗಿ ಮಾತಾಡ್ತಿಲ್ಲ. ಇದು ನಮ್ಮ ಭವಿಷ್ಯದ ಪೀಳಿಗೆಗೆ ನಾವು ಮಾಡ್ತಿರೋ ದೊಡ್ಡ ದ್ರೋಹ. ಇನ್ನೊಂದು ಭಯಾನಕ ವಿಚಾರ ಅಂದರೆ ಲಾಂಗ್ ಟರ್ಮ್ ಎವಲ್ಯೂಷನ್ನಲ್ಲಿ ಮನುಷ್ಯನಿಗೆ ಸಂಪೂರ್ಣವಾಗಿ ಬಾಯಿ ಬಿದ್ದು ಹೋಗುತ್ತಾ ಅನ್ನೋ ಪ್ರಶ್ನೆ ಕೇಳ್ಬೋದು. ಯೂಸ್ ಮಾಡಿಲ್ಲ ಅಂದರೆ ಯಾವ್ದಾರು ಅಂಗನ ಬಿದ್ದೋಗುತ್ತಂತೆ, ಕಳ್ಕೊಳ್ತೀವಂತ, ಆ ಅಂಗ ನಮಗೆ ಬೇಡ ಅಂಥೇಳಿ ಆ ಜೈವಿಕ ವಿಕಸನದ ಪ್ರಕ್ರಿಯೆಯಲ್ಲಿ ನಾವು ಕಳ್ಕೊಳ್ತೀವಂತೆ ಅಂತ ನೀವೆಲ್ಲ ಕೇಳಿರ್ಬೋದಲ್ವಾ. ಮಾತು ಅಷ್ಟು ಬೇಗ ಬಿದ್ದು ಹೋಗದೆ ಇರ್ಬೋದು, ಆದರೆ ಮಾತಿನ ಕಲೆ ಅಥವಾ ದಿ ಆರ್ಟ್ ಆಫ್ ಓರೇಟ್ರಿ
ಅದು ಖಂಡಿತ ಸತ್ತು ಹೋಗುತ್ತೆ. ಒಂದು ಕಾಲದಲ್ಲಿ ಗಂಟೆಗಟ್ಟಲೆ ನಿಂತು ಭಾಷಣ ಮಾಡ್ತಾ ಇದ್ದ, ಕತೆ ಹೇಳ್ತಾ ಇದ್ದ, ಭಾವನಾತ್ಮಕವಾಗಿ ವಾದ ಮಾಡ್ತಾ ಇದ್ದ ಮನುಷ್ಯ, ಅದನ್ನು ಕೇಳಿ ತುಂಬ ತಿಳ್ಕೊಳ್ತಾ ಇದ್ದ, ಕಲಿತಾ ಇದ್ದ ಮನುಷ್ಯ ಮುಂದೊಂದು ದಿನ 4 ಜನರ ಮುಂದೆ 4 ವಾಕ್ಯ ಮಾತಾಡೋದನ್ನ ಅಭ್ಯಾಸ ಕಳ್ಕೊಂಡ್ಬಿಡ್ತಾನೆ. ಅದನ್ನ ಕೇಳೋರು ಇರಲ್ಲ, ಅದನ್ನ ಮಾತಾಡೋರು ಕೂಡ ಇರೋದಿಲ್ಲ. ನಮ್ಮ ಶಬ್ದ ಭಂಡಾರ ಕುಗ್ಗ್ ಹೋಗುತ್ತೆ. ವೊಕ್ಯಾಬ್ಯುಲರಿ, ಭಾಷೆ ಅನ್ನೋದು ಕೇವಲ ಒಂದು ಡೇಟಾ ಪಾಸ್ ಮಾಡೋ ಟೂಲ್ ಆಗುತ್ತೆ ಹೊರತು ಅದರಲ್ಲಿ ಎಮೋಷನ್, ಧ್ವನಿಯ ಏರಿಳಿತ ಎಲ್ಲವೂ ಸತ್ತು ಹೋಗಬಹುದು. ಇವಾಗಲೇ ಅಂತಲ್ಲ, 100 ವರ್ಷಗಳಲ್ಲಿ ಹಂತ ಹಂತವಾಗಿ ಆಗಿ ಸಾವಿರಾರು ವರ್ಷಗಳಲ್ಲಿ ಅದು ತೀವ್ರ ಆಗಬಹುದು. ಇದರಿಂದ ಮುಂದೆ ಹೋಗ್ತಾ ನಿರರ್ಗಳವಾಗಿ ಮಾತಾಡೋದು ಮುಂದಿನ ಪೀಳಿಗೆ ಪಾಲಿಗೆ ಒಂದು ಅಪರೂಪದ ವಿದ್ಯೆಯಾಗಿ ಬದಲಾಗಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮಗೇನನ್ಸುತ್ತೆ? ನಿಮಗೂ ಇದು ಫೀಲ್ ಆಗಿದೆಯಾ? ಮಾತುಕತೆ ಕಮ್ಮಿ ಆಗಿದೆ, ಬರೀ ಟೆಕ್ಸ್ಟು, ಎಮೋಜಿ, ಇಮೇಜು, ಫೋಟೋ, ರಿಯಾಕ್ಷನ್ಸ್ ಅದು ಜಾಸ್ತಿಯಾಗಿ, ಇಮೇಲ್ ಮೆಸೇಜ್ಗಳು ಅದೇ ಜಾಸ್ತಿಯಾಗಿ, ಮಾತುಕತೆ ಕಮ್ಮಿ ಆಗಿದೆ ನಿಮ್ಮ ಡೈಲಿ ಲೈಫ್ನಲ್ಲಿ. ಮುಂಚೆ ಅಂಗಡಿ ಹೋದಾಗ ಮಾತಾಡ್ತಿದ್ರು, ಈಗ ಆನ್ಲೈನ್ ಡೆಲಿವರಿ, ಅಲ್ಲೂ ಕೂಡ ಮಾತುಕತೆ ಇಲ್ಲ. ಏನು ಹೇಳಬೇಕು ಅಂತಿಲ್ಲ, ಅದು ಬೇಕು ಇದು ಬೇಕು ಅಂತ ಹೇಳಬೇಕು ಅಂತಿಲ್ಲ. ಮುಂಚೆ ಎಲ್ಲ ಚಹಾ ಕಾಫಿ ಅಂತ ಕೂತ್ಕೊಂಡು ಪಂಚಾಯಿತಿ ಮಾಡ್ತಿದ್ರು, ಅದು ಕೂಡ ಕಮ್ಮಿ ಆಗಿದೆ. ಈಗ ಕೊಲೀಗ್ಸ್ ಎಲ್ಲ ಆ ರೀತಿ ಕೂತ್ಕೊಂಡು ಮಾತಾಡೋದು. ಓವರ್ ಆಲ್ ಡೈಲಿ ಲೈಫ್ನಲ್ಲಿ ಮಾರ್ನಿಂಗ್ ಟು ನೈಟ್ ಮಾತನಾಡುವ ಸನ್ನಿವೇಶಗಳು ರಿಡ್ಯೂಸ್ ಆಗ್ತಾ ಹೋಗ್ತಾ ಇದ್ದಾವೆ. ನಿಮಗಿದು ಫೀಲ್ ಆಗಿದೆಯಾ? ಆಗಿದ್ರೆ ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಮತ್ತು ಎಕ್ಸ್ಪೀರಿಯನ್ಸನ್ನು ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಮುಗಿದ ತಕ್ಷಣ ತುಂಬ ಟೈಮ್ನಿಂದ ನೀವು ಮಾತಾಡಬೇಕು ಬಟ್ ಟೈಮ್ ಇಲ್ಲ ಅಂತ ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ರೆ ಮೊದಲು ಅವ್ರಿಗೊಂದು ಕಾಲ್ ಮಾಡಿ ಮಾತನಾಡಿ. ಯಾರೇ ಆಗಿರ್ಬೋದು, ಅದು ನಿಮಗೆ ಬೇಕಾದವರು. ಹಾಗೆ ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೂ ಕೂಡ ಮಿಸ್ ಇಲ್ಲದೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.